ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ್ರಿ. ಭಾಳ ದಿನ ಆಯ್ತು ರೀ, ಭಾಳ ಅಂದ್ರೆ ಭಾಳ ದಿನ ಆಯಿತು. ಬೆಳಗ್ಗೆ ಲಾಗ ಹಾಕಿಲ್ಲ ರೀ ನಾ, ಯಾಕಂದ್ರೆ ಆಗಲ್ಲ ರೀ. ಯಾವುದೋ ಆಟೋಮೆಟಿಕ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಆಟೋಮೆಟಿಕ್ ಏನು ಮಾಡ್ತೀನಿ ರೀ, ಒಟ್ಟು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡೋದೇ ಆಗಲ್ಲ ರೀ. ಅದಕ್ಕೆ ಇವತ್ತು ಜಲ್ದಿ ದಿನ ಹೇಳ್ತೀನಿ, ಬಟ್ ಆಗ್ತಿದ್ದಿಲ್ಲ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು 6 ಗಂಟೆಗೆ ಎದ್ದಿಂದು, ಒಟ್ಟು ಒಂದೇ ನೀರಿಲ್ಲ ರೀ ಮನ್ಯಾಗ. ಯಾಕಂದ್ರೆ ನಿನ್ನೆ ಕೌದಿ ಒಗ್ದೇವ್ರಿ, ಹಾಗಾಗಿ ನೀರು ಕಂಬಿದ್ದು. ನೀರೇನು ಇವತ್ತು ಬರ್ತಾವೆ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಹೈರಾಣ ಮತ್ತು ನೀರಿಂದು. ಅದಕ್ಕೆ ಸ್ವಲ್ಪ ನೀರಿಂದನೇ ಚಳಿ ಹೊಡೆದು, ಅಂಗಳ ಚಳಿ ಹೊಡೆದು ಈ ಕಡೆ ತೊಳೆಸ್ತಿತ್ತು. ಈ ಥರ ಹೊಸ್ತೆಲ್ಲ ತೊಳೆದು ಹೊಸ ಪೂಜೆ ಮಾಡಕತ್ತೀನಿ ರೀ. ಈ ಕಡೆ ನೀರಿಗೆ ಇಟ್ಟಿನಿ, ನಾನು ಮೈ ತೊಕ್ಕೋಬೇಕು. ಇನ್ನೊಂದು ಏನಂದ್ರೆ ಈರೇಷ್ಟ ಗುಲ್ಬರ್ಗ ಕೊಂಟಾನೆ ಫ್ರೆಂಡ್ಸ್. ಅದಕ್ಕೆ ಜಲ್ದಿ ಎದ್ದಿದೆ ರೀ. 6 ಗಂಟೆಗೆ ಅವನಿಗೆ ಮೈ ತೊಗೊಂಡ್ರಿ. ಅವ್ರ ಮಾಮನ ಮೈ ತೊಗೊಳಲ್ಲ. ಈಗ ಮೊದಲು ಅವ್ನಿಗೆ ಸ್ಟೇಷನ್ಗೆ ಬಿಟ್ಟು ಬರ್ತಾರೆ. ಈ ಕಡೆ ಹೊಸ ಪೂಜೆ ಮಾಡತ್ತೀನಿ. ನಾ ಮೊದಲು ಮೈ ತೊಕ್ಕೋತೀನಿ. ಬೈಕ್ ಮ್ಯಾಗ ಅವ್ನಿಗೆ ಸ್ಟೇಷನ್ಗೆ ಬಿಟ್ಟು ಬರ್ತಾರೆ. ಬಿಟ್ಟು ಬಂದ್ಮ್ಯಾಗ ಅವ್ರ ಮೈ ತೊಕ್ಕೋತಾರೆ. ಅದಕ್ಕೆ ಮೈ ತೊಗೊಳತ್ತಾನೆ ಫ್ರೆಂಡ್ಸ್ ಅವನು. ಇವಾಗ ನಾನು ಹೊಸ ಪೂಜೆ ಮಾಡಿ ಕಡೆ ಹೊರಗೆ ರಂಗೋಳಿ ಹಾಕ್ಲಿಕ್ಕೆ ನೋಡಿರಿ. ಜಲ್ದಿ ಎದ್ರೆ ಒಂಥರ ಸಮಾಧಾನ ರೀ ಫ್ರೆಂಡ್ಸ. ಏಟ್ ಮಾಡಿದ್ರೆ ಒಂಥರ ಯಾಕಡೆ ಅನ್ನಿಸ್ತದೆ, ಕಿರಿಕಿರಿ ಅನ್ನಿಸ್ತದೆ ಮನ್ಯಾಗ. ಜಲ್ದಿ ಅದು ಪಡ್ಪಡೆ ಕೆಲಸ ಮಾಡ್ಕೊಂಡು ಏನೋ ಅನ್ಸಂಗಿಲ್ಲ. ಜಲ್ದಿ ಹೋಗ್ತೀನಿ ನಾನು ಕೆಲಸ ಮುಗಿಸ್ಕೊಂಡು, ಅಂದ್ರೆ ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಸಾರಿಗೆಲ್ಲ ಹುಡುಗರು ತಯಾರು ಮಾಡಿ ನಾನು ಜಲ್ದಿ ಕೆಲ್ಸಕ್ಕೆ ಹೋಗಿ ಬರ್ಬೇಕಲ್ಲತ್ತೀನಿ. ಯಾಕಂದ್ರೆ ಬಿಸಿಲಾಗ್ತದೆ, ಕಂಡಂಗೆ ಬಿಸಿಲಾಗ್ತಲ್ಲಿ ಹೋಗಿ ಬರ್ಲಕ್ಕ. ಹಂಗಾಗಿ ಜಲ್ದಿ ಹೋಗಿ ಬರೋಕಲ್ಲತ್ತೀನಿ. ಈಗ ನಾನು ಜಳಕ ಮಾಡ್ತೀನಿ ರೀ ಫ್ರೆಂಡ್ಸ. ಮಾಡಿ ಮತ್ತೆ ಸಿಗ್ತೀನಿ. ಈಗ ಅವ್ರು ಗುಲ್ಬರ್ಗ ಹೋಗ್ತಾರೆ, ಮೊದಲು ಅವ್ರಿಗೆ ಕಳಿಸ್ಬೇಕು ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ. ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಹಾಕಿರಿ. ನಮ್ಮ ಈರಾಣ ಮತ್ತೆ ಗುಲ್ಬರ್ಗ ಹೊಂಟಾನ ರೀ ಫ್ರೆಂಡ್ಸ್. ನಾವು ಈರಾಣ ಮತ್ತೆ ಗುಲ್ಬರ್ಗ ಹೊಂಟಾನ್ರಿ. ಕಾಲೇಜ್ ಕೆಲಸ ಅಂತ ಒಂದು ಅದಕ್ಕೆ ಚೌಕಸ್ ಮುಂಜಾನೆ ಅದು ಗಾಡಿ ತೆಗಿಲಿಗತ್ತ ನೋಡ್ರಿ. ಒಯ್ದು ಗಾಡಿ ತೊಗೊಂಡೋಗ್ತೇನೋ ಹೆಂಗೋ ಗೊತ್ತಿಲ್ಲ ನನಗೆ. ನಾ ಗಾಡಿ ಮ್ಯಾಗ ಹೋಗಲ್ಲ. ಇವ ಅಮೇರಿಕ ಇದು ವಿಮಾನದಾಗ ಹೋಗ್ತೀನ. ಇದು ಏರೋಪ್ಲೇನ್ ನಾನು. ಚೌಕಸ್ ಕಿಲ್ಲಿದ್ರಿ ಕಿಲ್ಲಿ ಎಲ್ಲಿಗೆ ಹೊಂಟ್ರಿ? ಅಲ್ಲ ಬಿಟ್ಟು ಬರ್ಲಕ್ಕೆ ಹೊಂಟ್ರಿ? ಗುಲ್ಬರ್ಗ ಹೊಂಟನ್ರಿ. ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಹಾಕ್ರಿ. ಸಾಲಿ ಕೆಲಸ ಹೊಂಟಾನ ನೋಡ್ರಿ. ಹೆಂಗೆ ಓಡೋದು ಕಾಣದು ಬಿಡು ಮಾಮಾಗದು. ಏನಂದ್ರಿ? ತೆಗಿಲ್ ಮ್ಯಾಗ ಬಿದ್ದಿರಿ? ರುದ್ರಾಕ್ಷ ಹಾಕೊಂಡ ಕೊಳ್ಳಂದು ಅಲ್ಲೇ ತೆಗ್ಯಾನ. ಕುಡ್ಲಿ ರುದ್ರಾಕ್ಷಿ? ಹಾಂ ದಮ್ ಅಲ್ಲದ ಇನ್ನು ನೋಡಿ. ನಾನು ಜಗಲಿ ತೆಳಗದ್ರಿ ಇಲ್ಲಿ ಬಾ, ಕುಡಿ ತೋರಿಸ್ತಾ ಬಾ. ಅಲ್ಲೇ ನೋಡಿ ತೆಳಗ ಐದ್ರಿ ತೆಳಗ ಗಾಡಿ ಸ್ಪೀಡ್ ಹೊಡಿತಾನ್ರಿ. ಒಳಗೆ ಹಾಕಾರ ಈ ಕಡೆ ತೋರಿಸ್ರಿ. ಈ ಚಾ ಕುಡಿತಿ? ಅಯ್ಯೋ ಚಾ ಕುಡಿತೇನ ಹೇಳ್ರಿ ನೀವೇ. ಮತ್ತೆ ದಿಮಾಕ್ ಬಿಡ್ಲ ಸಂಡಿನಾಗ ಅಲ್ಲಿ ಕುಂದು ಕಾಲು ನೀ ಬಿದ್ದಿಲ್ಲ. ಆ ಗ್ಯಾಸ್ ಮ್ಯಾಗ ಒಂದು ಜರ್ಕೊಂಡ್ರು 2 ನಿಮಿಷ ಕೊಂದ್ರು. ತೋ ಫೋನ್ ಬಾಯ್ ಟಾಟಾ ಬಾಯ್ ಬಾಯ್. ನಮ್ಮ ಫ್ರೆಂಡ್ಸ್ಗೆ ಏನು ಹೇಳೋದು? ಅಲ್ಲೇ ರೀಲ್ಸ್ ಮಾಡಿ ಹೋಗಮ್ಮಂದ. ಟ್ರೈನಲ್ಲಿ ರೀಲ್ಸ್ ಮಾಡೋ ಮಾತು ನನ್ನ ಅವಳು ಓದ್ತೇವೆ. ನೀರಾದ ಕುಡಿ ಹಂಗೆ ಹೋತಿ ಕುಡ್ದಿದಿ? ಸ್ಟೇಷನ್ದಾಗ ಟ್ರೈನ್ ಆಗದು ಕುಡಿಯಲ್ಲ ಅದಕ್ಕಂದ. ಲೇಟ್ ಆಗ್ತತಿ ಏನಂತ ನೋಡಿ. ಈಗ ಬೆಳಕದಲ್ಲ ತೋರಿ, ಹೊರದ ಬೆಳಕತ್ತದ. ಕತ್ಲ ಕಾಣಲ್ಲ ರೀ. ಹೌದು ಸ್ಲೋ ಆಗಿ ಗಾಡಿ ಕಲಿಸ್ರಿ. ಕಲಿಸ್ಬೇಕ್ರಿ ನಾ. ನೀವು ತಂದು ಬಂದು 4ನೇ ಗೇರ್ನಾಗ ಬಂದ್ ಮಾಡಿದೆ ಗಾಡಿ? ಇಲ್ರಿ, ನಾ ಯಾವ ಗೇರ್ನಾಗ ಬಂದ್ ಮಾಡಿಲ್ಲ ಗಾಡಿ ರೀ. ಮುಂದೆ ಹೊತ್ತು ಗೇರ್ಗಳು ಮುಂದೆ ತೆಗೆದ್ರಿ.
ಬರೀ ಮುಂದೆ ಹೊತ್ತು ಮುಂದೆ ತೊಗೊಳತ್ತಿ ಅವ್ರು ಗಾಡಿ ಅದಕ್ಕೆ ಹೇಳಿದ್ರೆ ಮತ್ತೆ ಗಾಡಿ ಬರ್ಬೇಕು ಇಲ್ಲಿ ನಮ್ದು ಚಾಯ್ ಬಂದ್ ಮಾಡಿ ನೂಟಲ್ ಅದು ಅದೆಲ್ಲ ಆಗಬೇಕು ನೂಟಲ್ ಚಾಯ್ ಬಂದಿರ್ತ ನೋಡ್ರಿ ಈಗ ಬಾರಿ ನೀನು ಬಾಯ್ 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 ಬಿಟ್ಟು ಬರ್ರಿ ಫೋನ್ ಹಚ್ಚ ಚಂದ್ಮಾ ಬರ್ತೀರಿ ಹಿಂಗ್ಯಾಕ್ರಿ ಇಲ್ಲಿ ಬರೋಕ್ಕೆ ಹೋದನ್ರಿ ಫ್ರೆಂಡ್ಸ್ ನಾನು ಜಳಕ ಮಾಡಿ ಪೂಜೆ ಮಾಡ್ತೀನಿ ಅಂತ ಒಂದು ಕಾಲೇಜ್ ಕೆಲಸ ಹೋಗೋಣ ಸರಿ ಕೆಲಸ ಹೋಗ್ಯಾನ್ರಿ ಫ್ರೆಂಡ್ಸ್ ಅವನು ನಾನು ಎದ್ದೀನಿ ಜಲ್ದಿನೇ ಹೋಗಿ ತೊಗೊಂಡು ಪೂಜೆ ಮಾಡ್ತೀನಿ ಈಗ ದೇವ್ರ ಪೂಜೆ ಆಯ್ತು ನೋಡಿರಿ ಫ್ರೆಂಡ್ಸ ದೇವ್ರ ಪೂಜೆ ಆದರೆ ನಂಗೆ ಸಮಾಧಾನ ಆಗುತ್ತೆ ನನಗೆ ಸಮಾಧಾನ ಇಲ್ಲ ದೇವ್ರ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ಈಗ ನೋಡಮ್ರಿ ಇವ್ರಿಗೆ ಇವ್ರಿಗೆ ಎಬ್ಬಸೋದೇ ಒಂದು ದೊಡ್ಡ ಸಾಹಸ ನೋಡ್ರಿ ಇಲ್ಲಿ ಗಾದಿ ಮ್ಯಾಗಿನ ಎಬ್ಬಸಿ ಅಲ್ಲಿ ಗಾದಿ ತೆಗೆ ಮಡ್ಚಿಟ್ಟಿನಿ ಗಾದಿ ಮ್ಯಾಗ ಮಡ್ಚಿಟ್ರು ಇಲ್ಲಿ ಮತ್ತೆ ಕುರ್ಚಿ ಮ್ಯಾಗ ಮುಕ್ಕೋತ್ರೋಡ್ರಿ ಇಬ್ರಿಗೆ ಅದು ಇವಳಗ ಟೈಮ್ ಹೇಳ್ರಿ ಹಾಂ ಹೇಳಿ ನೋಡ ಮಾಡ್ಬಿಡ್ದು ಹೇಳ್ರಿ ಸಣ್ಣ ಎಲ್ಲ ಗುಂಡಿ ಹೇಳೋಣ ನಾವು ಕಸ ಹೊಡಿಬೇಕ್ರಿ ಫ್ರೆಂಡ್ಸ ಏನಲ್ಲತ್ತ ನಿನಗೆ ಏನಲ್ಲತ್ತದ ಥಂಡಿ ಬಿಡ್ಲತ್ತದ ಹೋಗು ಮೈ ತಕೋರಿ ಹೊರೋಣ ಹೇಳಿ ನೋಡ ಮೈ ತಕೊಂಡ್ರಿ ಪಪ್ಪ ಕಸ ಹೊಡಿತೀರಿ ಚಪಾತಿ ಮಾಡ್ಬೇಕು ಪಲ್ಯ ಮಾಡಬೇಕು ಪಪ್ಪ ಮಾಮ ಬಿಡ್ಲಕ್ಕ ಮಾಮ ಊರಿಗೆ ಹೋಗೋಣ ಹಾಂ ಪಪ್ಪ ಊರಿಗೆ ಹೋಗೋಣ ಇಜ್ಜಿ ತೋರ್ಸು ಇಜ್ಜಿ ತೋರ್ಸು ಇಜ್ಜು ಮಾಮ ಊರಿಗೆ ಹೋಗ್ಯಾರ ಪಪ್ಪನ ಹೋಗ್ಯಾರ ಊರಿಗೆ ಸಂತೋಷ ಪಪ್ಪನ ಹೋಗ್ಯಾರ ಊರಿಗೆ ಮಾಮ ಬಂದ್ಬಿಟ್ಟು ಹೋಗ್ಯಾರ ಇಜ್ಜು ಹೋಗಲಕ್ಕ ಮಾಮ ಬಂದ್ಬಿಟ್ರೆ ಹೋಗಲಕ್ಕ ಒಟ್ಟ ಬರ್ಲತ್ತ ಮನೆಗೆ ನಡೀತು ಫೋನ್ ಹಚ್ಕೊಂಡು ನೀವು ಒಟ್ಟ ಹಿರೇಶ್ ಮಾಮ ಒಟ್ಟ ಫೋನ್ ಹಚ್ಕೊಂಡು ನೋಡಿ ಹೋಗಲಕ್ಕ ಮನೆ ಬಿಟ್ಟು ಹಿರೇಶ್ ಮಾಮ ಬೇಡ ನನಗೆ ತಿರ್ತಾರ ಕುಡಿಯೋ ಕೊಟ್ಟ ಕೊಡೋದಿನ ಕಸ ಹೊಡ್ಯಾಕ ಪದ್ಧತಿ ನೋಡಿರಿ ಫ್ರೆಂಡ್ಸ್ ನಾವು ಒಟ್ಟು ಸಂಧ್ಯಾ ಒಂದೇ ಕಸ ತಗೋಬೇಕಿಲ್ಲ ನಮ್ಮ ಯಜಮಾನ್ ಕ್ಲಾಸ್ ತಗೋತಾರೆ ನಮಗೆ ಸಂಧಿ ಒಂದಿ ಕಸ ಎಲ್ಲ ಹಂಗೆ ಇಡ್ತೀರಿ ಅವ್ವ ಮಗ ಅಂತೇಳಿ ಹಿರೇಶನ ಮಾಡೋದು ಇನ್ನೇ ತೊಗೊಂಡ್ರ ಕ್ಲಾಸ್ ಸಂಧ್ಯಾ ಒಂದೊಂದೆಲ್ಲ ಹಂಗೆ ಇರ್ತಾರೆ ಇಬ್ಬರು ಕಸ ಅಂತೇಳಿ ಅದಕ್ಕೆ ಗಡಬಡ ಹಂಗೆ ಇಟ್ಟಿರ್ತೀವಿ ಒಂದು 2 ಜನ ಹಿಂಗೆ ಇಡ್ತೀರಿ ನೀರು ಕಸ ಹೋಗ್ಬಿಡಲ್ಲ ಇವ್ರಿಗೆ ಕಲರ್ ಡ್ರೆಸ್ ತಗೊಳ್ತೀವಿ ನೋಡಿ ನಿಮ್ಗೆ ನೀರು ಹತ್ತಿಕೊಂಡು ಮುರುಗಿ ಚಡ್ಡಿ ಹಾಕೋಲ್ಲ ಹಾಂ ಚಡ್ಡಿ ಹಾಕೋಲ್ಲ ಮತ್ತೆ ಹಾಂ ಬುಧವಾರ ಕಲರ್ ಡ್ರೆಸ್ ಅವ ಗುರುವಾರದ ಇವತ್ತ ನೋಡ ಗುರುವಾರ ಫ್ರೆಂಡ್ಸ ಪಿಲ್ಲು ವಿರಾಜ್ ವಿಜ್ಜು ಎಲ್ಲ ತಯಾರಾಗ್ಯಾರ ನೋಡ್ರಿ ಊಟ ಮಾಡತ್ತಾರ ಡಬ್ಬ ಕಟ್ಟಿನಿ ವಿಜ್ಜು ಕಣೋಡ ಹಾಯ್ ಏನು ಹಾಯ್ ಫ್ರೆಂಡ್ಸ್ ಏನು ಈಗ ನೋಡು ಫೋನ್ ಬಂದು ನಮ್ಮಪ್ಪ ಈ ಕಡೆ ಇವ್ರು ಇದು ಮಾಡತ್ತಾರೆ ಯಜಮಾನ್ರಿ ಈ ಕಡೆ ಪೂಜೆ ಮಾಡತ್ತಾರ ಪೂಜಾ ಈ ಕಡೆ ಮೈ ತಗೊಂಡು ಯಜಮಾನ್ರಿ ಪೂಜೆ ಮಾಡಕತ್ತಾರಿ ಈ ಕಡೆ ನಮ್ಮ ಪಿಲ್ಲು ತಯಾರಾಗ್ಯಾವ್ರಿ ಪಿಲ್ಲು ಹಾಯ್ ಏನು ಗುಡ್ ಮಾರ್ನಿಂಗ್ ಅನು ಫ್ರೆಂಡ್ಸ ಇವತ್ತು ಬಕ್ಕುಳಿ ತಾಲೂಗ್ತದೆ ನೋಡ್ರಿ ಯಾಕಂದ್ರೆ ನಮ್ಗೆ ಹಿರೇಶ್ ಇಲ್ಲ ನೀರು ಬಂದಾಗ ಇಷ್ಟು ಬಟ್ಟೆ ಒಗ್ಯವ ಅಂದ್ರೆ ಬಟ್ಟೆ ಒಗಿಲಿಕ್ಕೆ ಅಂತಲ್ರಿ ನಾ ಕೆಲ್ಸಿಗೆ ಹೋಗ್ಬೇಕಾದ್ರೆ ತಯಾರಾಗಿದೆ ಬಟ್ ನೀರು ಬಂದಾವ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬ್ಯಾರಲ್ ಕಚ್ಚಿ ನೀರು ನಾ ಕೆಲ್ಸಿಗೆ ಸುತ್ತಿ ಮಾಡ್ಬೇಕಲ್ಲತ್ತೀನಿ ಇವತ್ತು ಈಗ ಪೈಪ್ ಅಂತ ಎಲ್ಲಿ ತಿಂದದ ಇನ್ನು ಮುಂಜಾನೆ ನೀರು ಪೂಜೆ ಮಾಡ್ತಾರೆ ಯಜಮಾನ್ರು ಅವ್ರು ಪೂಜೆ ಮಾಡೋ ಮಾತಾಡಿದ್ರೆ ಬೈತಾರೆ ಮುಂಜಾನೆ ನೀರು ಬಂದಾವ್ರಿ ಫ್ರೆಂಡ್ಸ ಕೆಲ್ಸಿಗೆ ಹೋಗ್ಬೇಕಂತ ಅದೇನು ತಯಾರಾಗಿ ಜಲ್ದಿ ನೀರು ಬಂದವ ಈಗ ನಾ ಕೆಲ್ಸಿಗೆ ಹೋಗಿ ಬರೋದ ಟೈಮ್ ನೋಡ್ರಿ ಎಷ್ಟೊತ್ತದ 11 ಮನೆ ಬರ್ಲಕ್ಕೆ 11 ತನಕ ನೀರು ಇರ್ತಾವ್ರಿ ಬಟ್ ಇಲ್ಲಿ ನೀರು ತುಂಬಿ ಎಲ್ಲ ಒಗ್ಯಾತಾಗ ಮ್ಯಾಗ ಸೆಂಟ್ಯಾಕ್ಸ್ ನೀರು ತುಂಬಬೇಕು ಸೆಂಟ್ಯಾಕ್ಸ ನೀರು ಏರಬೇಕು ಹಂಗಾಗಿ ನೀರು ಕೆಲಸ ಸುಟ್ಟಿ ಮಾಡ್ಬೇಕಲ್ಲತ್ತೀನಿ ಇವತ್ತು ಕೆಲ್ಸಿಗೆ ಹೋಗೋದು ಬೈಲಿಗತ್ತಾರೆ ಆರಾಮಿಲ್ಲ ಅಂದರೆ 2 ದಿನ ಕೆಲಸ ಸುಟ್ಟಿ ಮಾಡಿಲ್ಲ ಈಗ ನೀರು ತುಂಬ ಸಲ ಕೆಲಸ ಸುಟ್ಟಿ ಮಾಡ್ತೈತಿ ಹಿರೇಶ್ ಇದ್ದಂದ್ರೆ ಕೆಲಸ ಸುಟ್ಟಿ ಮಾಡ್ತಿದ್ದಿಲ್ಲ ರೀ ನೀರು ತುಂಬ ಹೋಗ್ತೀನಿ ಇಲ್ಲಿ ಒಟ್ಟಿಗೆ ನಾಯಿ ಸುಟ್ಟಿ ಮಾಡ್ತೀನಿ ಇದನ್ನ ನೀರು ತುಂಬಿಡ್ತಿದ್ದ ಈಗ ನನ್ನ ಕೆಲಸ ನೋಡ್ರಿ ಎಷ್ಟು ಅಂದ್ರೆ ಅಡ್ಡಿಗೆ ಬಟ್ಟೆ ಒಗಿಬೇಕು ರೀ ಬೊಕ್ಕಳು ಭಾಂಡೆ ತಿಕ್ಕಬೇಕು ಇವೆಲ್ಲ ಇದು ಬೇರೆಲ್ಲ ತುಂಬಬೇಕು ಮ್ಯಾರೇಜ್ ಸೆಂಟೆಕ್ಸ್ ತಿನ್ನಬೇಕು ಪರ್ಸಿ ಒರೆಸ್ಕೋಬೇಕು ಎಲ್ಲ ತೊಳೆದು ಬೆಳೆದವ ನೀರು ಬಂದಿನ ಇರ್ತದೆ ನಮ್ಮದೆಲ್ಲ ಸೊ ಹಂಗಾಗಿ ಮಾತಾಡ್ತೀನಿ ರೀ ಪೂಜೆ ಮಾಡತ್ತಾರೆ ಮಮ್ಮಿ ಕೈಯಾಗ ಕೆಲಸ ಮಾಡ್ಬೇಕೇನಿಲ್ಲ ಸಾಲಿ ಬಿಟ್ಟು ಏನ್ ಮಾಡ್ತಿ ಸಾಲಿ ಕಲ್ತಿ ಸಾಲಿ ಕಲ್ತಿ ಏನು ಮಾಡ್ತಿ
ಸಾಲಿ ಕಲ್ತು ಏನು ಮಾಡ್ತಿ? ಕೆಲಸ ಏನು ಕೆಲಸ ಮಾಡ್ತಿ? ಬರಲ್ಲ ನಿನಗೆ ಎಮ್ಮಿ ಕೈ? ಈ ಕಡೆ ಯಜಮಾನ ತಯಾರಾಗಾರ. ಈಗ ವಿಷಯದ ಬಟ್ಟೆ ಬಿದ್ದವ, ನೀರು ಬಂದ್ರೆ ಭಾಳ ಗೋಂದಾಳ ಇರ್ತ ಮನ್ಯಾಗ. ಅದಕ್ಕೆ ಕೆಲಸ ಸಿಟ್ಟಿ ಮಾಡಿದ್ರೆ ಮಾಲಕಿ ಮ್ಯಾಗ ಏನು ಹೇಳಿದ್ರಿ? ಏನತಿ? ಹ್ಞೂ ನೀ ಪೊಲೀಸ್ ಆತಿ. ಯಾರಿಗೆ ಹೊಡಿತಿ ಪೊಲೀಸಾಗಿ? ಯಾರಿಗೆ ಹೊಡಿತಿ? ಚೋರ ಅಂದ್ರೆ ಕಳ್ಳ ಹೊಡಿತಿ. ಏನು ಕಳ್ಳತನ ಮಾಡ್ತಾರ? ಏನಕ್ಕೆ ಮಾಡಲ್ಲ ಅವ್ರು ಹಿಡಿದು ಹೊಡಿತಾನೆ ನಾವು. ಏನಕ್ಕೆ ಮಾಡಲ್ಲ ಹೊಡಿತಿ? ಪೈಸೆ ಎಟ್ಟು ತರ್ತಿ? ಹ್ಞೂ ರೊಕ್ಕ ಎಟ್ಟು ತರ್ತಿ? ಬರ್ರಿ ಫ್ರೆಂಡ್ಸ್ ಊಟ ಮಾಡಮ್ಮ ಯಜಮಾನ್ರು ಪರಗಳೆಲ್ಲರೂ ಹೋದ್ರಲ್ರಿ. ಅವ ನೀವಂತ ನಾ ಕೆಲಸ ಮಾಡಕ್ಕೆ ಚಪಾತಿ ಪಲ್ಯ ಊಟ ಮಾಡಮ್ಮಂತ ಆದ್ಮ್ಯಾಗ ಕೆಲಸ ಮಾಡ್ತೀನಿ. ಬೊಕ್ಕಳು ಗದಳಗ ಮನೆ ಕೇಳಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲ ಬಟ್ಟೆ ಬಿದ್ದಾವ, ಇಲ್ಲಿ ಬಚ್ಚನ ಬಟ್ಟೆ ಬಿದ್ದಾವ, ಇಲ್ಲಿ ಬಿದ್ದಾವ, ಇಲ್ಲಿ ಸುಮ್ಮ ಕುಂದ್ರು ಜರ ಇಡಲ್ ತೆಗೆದು ಹಾಲು ತೆಗೆದ್ರಿ ಊಟ ಮಾಡಮ್ಮ. ಸುಮ್ಮ ಕುಂದ್ರು ಊಟ ಮಾಡಮ್ರಿ. ಹಂಗೆ ಒಂದು ಲುಕ್ ಕೊಡ್ರಿ. ಹಾಯ್ ಫ್ರೆಂಡ್ಸ್ ಅನ್ರಿ. ಹಾಯ್ ಫ್ರೆಂಡ್ಸ್. ನನಗೆ ಬಿಟ್ಟು ಹೊಂಟಾರಿ. ಡ್ಯೂಟಿ ಹೊಂಟಿದೆ. ಇಲ್ಲಿ ನಂಗೆ ಬಿಟ್ಟು ಪೋರಿ ಕೂಡ ಹೊಂಟ್ರು. ಯಾವುದೋ ಪೋರಿ ಕರ್ಕೊಂಡ್ರ. ನನ್ನ ಮಗಳಿಗೆ ಹೊಂಟಿದ್ರಿ. ಹೇ ಇಲ್ಲಿ ಹಿಂಗೆ ಮಗಳಿಗೆ ತಗೊಂಡ್ರ. ಹೊಸ ಮಂದಿಗೆ ಹೋಗಿ ಹೊಂಟ್ರಿ. ನನಗೆ ಬಿಟ್ಟು ಹೊಂಟ್ರಿ ಎಲ್ಲರೂ ಇವತ್ತಾ? ಹಾಂ ನನಗೆ ಬಿಟ್ಟು ಹೊಂಟಿದ್ದು ಇವತ್ತು ನೀವು ಇಜ್ಜಿ? ಹೋಗಲ್ಲ ಕೆಲ್ಸಿಗೆ. ನಾ ಒಟ್ಟ ಕೆಲ್ಸಿಗೆ ಹೋಗಲ್ಲ. ನೀನು ರೊಕ್ಕ ಕೊಡ್ತೀನಿ, ನೀ ಕೆಲಸ ಮಾಡಿ ನಂಗೆ. ಹಾಂ ವಿಜ್ಜಿ ನೀನು ಮುಂದೆ ಕೆಲಸ ಮಾಡಿ ರೊಕ್ಕ ಕೊಡ್ತಿಲ್ಲ ನಂಗೆ. ನಾ ಕೆಲ್ಸಿಗೆ ಹೋಗ್ಬೇಕು. ನೋಡ್ರಿ ಏನಕ್ಕ ಯಾರ್ದಾರ ಕಳ್ತ ಮಾಡ್ಕೊಂಡ್ ಬರ್ತಾನಂತ್ರಿ. ಇಳಿತಾಳ ಇಜ್ಜಿ ಕಳ್ತನ ಮಾಡ್ಕೊಂಡ್ ಬರ್ತಿ. ಮಮ್ಮಿ ಕೆಲಸ ಮಾಡಿ ದುಡ್ಡು ತಂದು ಹಾಕಲ್ ನೀ. ಕೆಲಸ ಮಾಡಿ ತಂದು ಹಾಕಲ್ ನೀ. ಹಾಂ ಮತ್ತೆ ಚೋರ್ ಮಾಡ್ಕೊಂಡ್ ಬರ್ತೀನಿ ಅಂತಲ್ಲ. ಈಗ ಚಪ್ಪಲ್ ಹಾಕೊಳ್ರಿ ಹೋಗ್ತಾಳ್ರಿ ಸಾಲಿಗೆ. ಮಧ್ಯಾಹ್ನ ಕರ್ಕೊಂಬರ್ಬೇಕ್ರಿ ಇವ್ರಿಗೆ. ಮಾತ ಕಾಲು ಸುಡ್ತಾವ ಬರ ಮುಂದ ಸುಡ್ಲಾಕ. ನಾನೇ ಬರ್ತೀನಿ ಕಡ್ಲಿಕ್ಕ. ನಾ ಬರ್ತಾನೆ ಅಲ್ಲೇ ಕುಂದ್ರಿ ವಿರಾಜ್ ವಿಜ್ಜು. ಹಾಂ ಒಟ್ಟೆ ಎದ್ದು ಬರ್ಬೇಡ್ರಿ. ಅಲ್ಲಿದು ಅಲ್ಲೇ ಕುರ್ಚಿ ಮ್ಯಾಗ ಕುಂದ್ರಿ. ಬಾಯ್ ವಿಜ್ಜು. ಅಯ್ಯ ಬ್ಯಾಗ್ ಹಿಡ್ಕೊಂಡು ಕುಂದಿರ್ತಿ ಚಂದ ಕುಂದ್ರಿ ಸೌಕಾಸ್. ನಾನೇ ಒಬ್ಬಕ್ಕೆ ಮಿಸ್ ಆದಲ್ರಿ ಇದ್ರೆ. ಇದು ನನ್ನ ಗಾಡಿಯಾಗ ಹೊಸ ಮಂದಿ ಹೊತ್ತಿದ್ದೆವು. ಬಾಯ್. ಹೇ ಸುಮ್ಮ ಹೋಗೋ ಸಾಲಿಗೆ. ಚಂದ ಸಾಲಿ ಕಲೀರಿ. ಬರ್ತಾನೆ ಅಲ್ಲೇ ಕುಂದ್ರಿ. ಜಗಳ ಆಡಬೇಡ್ರಿ. ಪಿಲ್ಲು ಪಪ್ಪ ಹಿಡ್ಕೊಂಡು ಕುಂದ್ರಿ. ದಂಡಿ ಕೂತಿದಿ ಪಪ್ಪ ಹಿಡಿ. ದಂಡಿ ಕೂತಾಡ್ರಿ ಪಿಲ್ಲು. ಹಾಂ ಬ್ಯಾಗ್ ಇನ್ನೂ ಕೊಡ್ಬೇಕಿಲ್ಪ. ಇಲ್ಲ ಬಗ್ರಿ ಹಾಕೋ. ಹಿಂದೆ ಹಾಕೋ. ದಮ್ರಕ್ಕೆ ಹಾಕೋಲ್ಲ ಮೊದಲು. ದಂಡಿ ಕೂತ ಮುಂದಕ್ಕೆ ಸರಿ. ಅದು ಯಾರ್ದು ಬ್ಯಾಗ್? ನಿಂದೆ ವಿರಾಜಂದು. ನಿಂದೇದಲ್ಲಿ ಹಾಕೊಂಡು ಕುಂದ್ರು. ಬಾಯ್ ರೀ. ಸ್ಟ್ಯಾಂಡ್ ತೆಗೀರಿ ಫ್ರೆಂಡ್ಸ್. ಯಜಮಾನ್ರಂತೂ ಹೋದ್ರಿ. ಈಗ ನಾನೇ ನೋಡ್ರಿ ಮನ್ಯಾಗ ಕಾರ್ವಾಡ ನೋಡ್ರಿ. ಹಂಗದ ನೋಡ್ರಿ ಹೆಂಗೆ ಕಾಣಿಸ್ತೀನಿ ರೀ. ನಾ ಚಸ್ಮಾ ಹಾಕೊಳ್ಳೋಣ ಹೆಂಗೆ ಕಾಣಿಸ್ತೀನಿ ಕಮೆಂಟ್ ಯಾಕ್ರಿ. ಚಸ್ಮಾ ಹಾಕೊಂಡು ಏನತ್ತಾರೆ ಶೋಕಿ ಮಾಡೋ ಟೈಮಲ್ಲಿ ರೀ ಕೆಲಸದ ಅವ್ರು ಹೋಗ್ಯಾರ. ಇದೆಲ್ಲ ತೆಗಿತೀನಿ ರೀ. ಅವ್ರು ಹೋದ್ರೆ ಅದು ಕೆಲಸ ಆತ. ನಾನು ಈಗ ಇದೆಲ್ಲ ಮುಸ್ರಿ ತೆಗಿಬೇಕು, ಕಿಚನ್ ಒರೆಸ್ಕೋಬೇಕು, ಮನೆ ಒರೆಸ್ಕೋಬೇಕು, ಕಸ ಹೊಡಿಬೇಕು, ಫ್ರಿಜ್ ಮ್ಯಾಗಿನ ಕವರ್ನು ತೆಗ್ದೇನು ರೀ ಒಗಿಲಿಕ್ಕೆ. ಈಗ ಅದು ನೀಟಾಗಿ ಇಡಬೇಕು, ಬಟ್ಟೆ ಮಡ್ಚಾಗಿಡಬೇಕು. ಎಲ್ಲ ಗದಾಳ ಆಗ್ಯದ್ರಿ. ಏನಂದ್ರಿ ಅಂದ್ರೆ ನೀರು ಬಂದವ್ರಿ ಫ್ರೆಂಡ್ಸ್. ಅದಕ್ಕೆ ಕೆಲಸ ಬಿಟ್ಟಿನಿ. ಇವತ್ತು ಎಲ್ಲ ಬಿಡ್ತಿದ್ದಿಲ್ಲ. ಆರಾಮ ಇದ್ದಿದ್ದಿಲ್ಲ ಅಂದ್ರೂ ನಾನು ಕೆಲಸ ಬಿಡ್ತಿದ್ದಿಲ್ಲ. ನಂಗೆ ಎಷ್ಟು ಆರಾಮ ತಪ್ಪಿದ್ರು ಕೆಲ್ಸಕ್ಕೆ ಹೋಗೇನ್ರಿ. ಯಾಕಂದ್ರೆ ಮನ್ಯಾಗ ಒಬ್ರು ಯಾರಾದ್ರೂ ಮಾಡೋರು ಇರ್ಬೇಕು ರೀ. ನಿಮ್ಮ ಮುಖ ಕಡೆ ಕಾಣಿಸ್ಕೊತಲ್ಲ. ಮನ್ಯಾಗ ಒಬ್ರು ಯಾರಾದ್ರೂ ಕೆಲಸ ಮಾಡೋರು ಇರ್ಬೇಕು ರೀ. ಇದ್ರೆ ಏನೋ ಅನ್ಸಂಗಿಲ್ಲ, ಹೈರಾಣಾಗಂಗಿಲ್ಲ. ಈ ದಿನ ಈಗ ಒಟ್ಟು ದಿನ ಈರೇಶ್ ಮಾಡ್ತೀನಿ. ಅದ್ರ ಕೈ ಮಾಡಿ ಮಟ್ಟಿ ಹೋಗ್ತೀನಿ. ಅಡುಗೆ ಮಾಡ್ತೀನಿ, ಪರಗಳು ಮೈ ತೊಳಿತೀನಿ, ಎಲ್ಲ ಕೆಲಸ ಕೈ ಮಾಡಿ ಹೋಗ್ತೀನಿ. ಹಾಗಾಗಿ ನಾ ಕೆಲ್ಸಿಗೆ ಎಲ್ಲ ಬಿಟ್ಟು ಹೋಗ್ಬರ್ತಿದ್ರಿ ಕೆಲ್ಸಿಗೆ. ಆಗ ಅವ ಇಲ್ರಿ. ಅದು ಮೇನ್ ನೀರು ಬಂದಾವ. ನಾ ಏನಲ್ಲಿ ಕೆಲ್ಸದಿಂದ ಬಂದು ಕೆಲಸ ಮಾಡ್ತಿದ್ರಿ ಮನ್ಯಾಗ. ಅಂದ್ರೆ ಮೇನ್ ನೀರು ಬಂದಾವ. ನೀರು ಬಂದೊಳಗೆ ಯಾವ ರೀತಿ ಕೆಲಸ ಇರ್ತದೆ ಗೊತ್ತಿದ್ದಿದೆ ರೀ. ತಿಕ್ಕು ತೊಳಿ ಅದು ಮಾಡೋ ಕಂಡಂಗೆ ಇರ್ತಾವ. ಸೊ ಹಾಗಾಗಿ ಅದಕ್ಕೆ ಇವತ್ತು ಕೆಲಸ ಸುಟ್ಟಿ ಮಾಡಿದ್ರಿ.
ಒಂದು ಗಂಟೆ 1.5 ಗಂಟೆ ದೂರ ಆತಲ್ಲ ಅಡ್ಡಿದಿಲ್ಲಿ ಬರೋಕೆ ಲೇಟ್ ಆಗ್ತದೆ. ಹಾಗಾಗಿ ಕೆಲಸ ಸುಟ್ಟಿ ಮಾಡೀನಿ. ಇವತ್ತು ಕೆಲಸ ಸುಟ್ಟಿ ಮಾಡಿ ಎಲ್ಲ ಒಗೆ ತೆಗಿಯೋದೆಲ್ಲ ಹೊಸು ಟವಲ್ಗಳು 4-5 ಟವಲ್ ಒಗಿಬೇಕು, ಬಟ್ಟೆ ಒಗಿಬೇಕು. ನೀರು ಬಂದಾಗ ಅಟ್ಟೆ ಒಗಿತೀನಿ ಇಲ್ಲೂ. ಸೊ ಹಾಗಾಗಿ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ನಿಮಗೆ ಎಲ್ಲ ಮಾಡಿ. ಮೊದ್ಲು ಕುಡಿಯೋ ನೀರು ತೊಳ್ಕೊತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಮಕ್ಕಳು ಸಣ್ಣವ ನೀರು ಮತ್ತು ಹೆಣ್ಣು ಬರ್ತಾವೆ ಹೋಗಲ್ರಿ. ಅದೆಲ್ಲ 2 ದಿನ ಇರ್ತಾವೆ, ಆದ್ರೂ ಇಳಕ್ಕೆ ಬರಲ್ರಿ. ಅದರ ಟೈಮಿಂಗ್ ಇರೋಕ್ಕೆ ಬರಲ್ರಿ. ನೀರಿಂದು 2 ದಿನ ಇರ್ತಾವೆ ಅಂತ ಅಲ್ಲಕ್ಕೂ ಬರಲ್ರಿ. ಹಾಗಾಗಿ ಹೀರೇ ಚಲತ್ತೀನಿ ರೀ. ಫೋನ್ ಹಚ್ತೀನಿ, ಎಲ್ಲ ಮಾಡ್ಬಿಡುವ ನಾ ಎಲ್ಲ ಬಂದು ಮಾಡ್ತೀನಿ. ನಾಳೆ ಯಾಕೆ ಹೈರಾಣ ಆಯ್ತು ಮೊದಲೇ ಆರಾಮಿಲ್ಲ ಬೇಡ ಅಲ್ಲತ್ತೀನಿ. ಅದನ್ನು ನೀರು ಹೋದೋ ಹೈರಾಣ ಬರ್ತಾನೆ ಗುಲ್ಬರ್ಗ ಹೋಗಿ ಚಿಂದಿ ಬರ್ತಾನೆ ರೀ ಫ್ರೆಂಡ್ಸ. ಅದಕ್ಕೆ ನಾನೇ ತೊಳಿಗತ್ತೀನಿ ರೀ. ಹಂಡೆಗಳೆಲ್ಲ ತೊಳಿಗತ್ತೀನಿ. ಮೊದಲು ಕುಡಿಯೋ ನೀರು ತುಂಬ್ಕೊತೀನಿ ರೀ, ಆಮೇಲೆ ಮುಂದಿನ ಕೆಲಸ. ಯಾಕಂದ್ರೆ ಕಂಡಂಗದ ರೀ ಫ್ರೆಂಡ್ಸ್ ಕೆಲಸ ಅಂತ ಈ ರೇಂಜಿಗಿಂದ ಬಟ್ಟೆ ಅಂತೂ 3 ಬಾದ್ಲಿ ಬಟ್ಟೆ ಅವ ರೀ, ಭಾಂಡೆ ಅವ ರೀ, ಕಸ ಮುಸ್ರಿ ಎಲ್ಲ ಬಕ್ಕಳದಾರ ಮನ್ಯಾಗ. ಅದಕ್ಕೆ ಮೊದಲು ಕುಡಿಯೋ ನೀರು ತುಂಬ್ಕೋಬೇಕು, ಆಮೇಲೆ ಮುಂದಿನ ಮಾಡ್ಕೋಬೇಕಲ್ಲಾಗತ್ತೀನಿ ರೀ ಫ್ರೆಂಡ್ಸ. ಮೊದಲು ತೊಳಿಲಿತ್ತೀನಿ ರೀ. ಅದರ ಕೈ ಒಂದು ಬ್ಯಾನ್ ಆಗ್ಯದ ರೀ ಫ್ರೆಂಡ್ಸ. ತೊಳಿಬೇಕಂದ್ರೆ ಅದು ಕೈ ಬೇರೆ ಉರ್ಲಿಗತ್ತಿತ್ತು. ಪಟ ಮಾಡ್ಕೊಳತ್ತೀನಿ. ಬ್ಯಾರೆಲ್ಲ ತುಂಬಿಲ್ಲ ರೀ, ನಾ ಸಣ್ಣವ ನೀರು ಭಾಳ ಸಣ್ಣವ ಬ್ಯಾರೆಲ್ ತುಂಬಿಲ್ಲ. ಇದು ತುಂಬ ಮ್ಯಾಗ ಹಚ್ಬೇಕು ರೀ. ಮತ್ತು ಅದಕ್ಕಾಗಿಯೇ ಮೊದಲು ತೊಳ್ಕೊಳತ್ತೀನಿ ರೀ ಫ್ರೆಂಡ್ಸ. ಬರ್ರಿ ತೊಳ್ಕೊಳಮಿ ಫ್ರೆಂಡ್ಸ್. ಅದು ಎಲ್ಲ ತೊಳೆದೀನಿ ರೀ. ಕುಡಿಯೋ ನೀರು ತುಂಬ್ಕೊಳತ್ತೀನಿ ರೀ. ಪೈಪ ನಮ್ಮ ಮನೆಯಾಗ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಪೈಪ್ ಇಲ್ಲ ರೀ ಫ್ರೆಂಡ್ಸ. ಪೈಪ್ ಖರಾಬ್ ಆಗ್ಯದ. ಇಲ್ಲಿ ತಾನೇ ಬರ್ತದೆ ಪೈಪ್, ಒಳಗೆ ಬರೋಲ್ಲ. ಸಣ್ಣದದ. ಯಾಕಂದ್ರೆ ಇದು ಪೈಪ್ ಜೇಂಟ್ ಮಾಡಿ ಹಚ್ಚನ. ಇಲ್ಲಿ ಪೈಪ ಇಲ್ಲಿ ಒಳಗೆ ನೀರು ಕುಡ್ಲಿಕ್ಕೆ ತುಂಬಬೇಕಂದ್ರೆ ಬರಲ್ಲ. ಹೊಸ ಪೈಪ್ ತರಬೇಕು. ಇನ್ನು ಯಾವಾಗ ತರ್ತಾರೆ ಏನು ರೀ ಯಜಮಾನ್ರು ತೊಗೊಂಬಂದಿನಿ. ಯಾಕಂದ್ರೆ ನೀರು ತುಂಬಕ್ಕೆ ಹರಣ ಬರ್ತದೆ ರೀ. ಕುಡಿಯೋ ನೀರು ತುಂಬಕ್ಕೆ ಹರಣ, ಬ್ಯಾರಲ್ ತುಂಬಕ್ಕೆ ಹರಣ. ಬ್ಯಾರಲ್ಕೇನು ಹಿಂಗೆ ಮಾಡಿದ್ದು ಪೈಪ್ ಜೇಂಟ್ ಮಾಡ್ಯಾನ್ರವ. ಇದು 3 ತುಕಡಿ ಅದರ ಪೈಪ್ ಜೇಂಟ್ ಮಾಡಿ ಬ್ಯಾರಲ್ ಹಚ್ಚಿಬಿಡ್ತೀವಿ. ಕುಡಿಯೋ ತುಂಬ ಹರಣ. ಆದರೂ ಹೊತ್ಕೊಂಡು ಒಯ್ದು ಹಾಕ್ಲಿಕತ್ತೀನಿ ರೀ. ಇದು ಹಂಡೆ ಹೊತ್ಕೊಂಡು ಇವು 2 ಜಾರ್ ಇಲ್ಲಿ ತುಂಬ್ತೀನಿ ರೀ. ಹಂಡೆ ಹೊತ್ಕೊಂಡು ಇವಾಗ ಟಾಕಿ ತುಂಬ್ಲಕತ್ತೀನಿ ನೋಡ್ರಿ. ಇದೊಂದು ತುಂಬಕತ್ತೀನಿ. ಇನ್ನು ಮಕ್ಕಳು ಫ್ರೆಂಡ್ಸ್ ಕೆಲಸ ಎಲ್ಲ ಮಾಡ್ಕೋಬೇಕು ಮನೆಯೆಲ್ಲ. ಆಗಳೇ ಎಲ್ಲ ನಿಮಗೆ ಗದ ತೋರಿಸಿನಲ್ರಿ ಫ್ರೆಂಡ್ಸ. ಆಗಳೇ ನಾನು ಏನು ಮಾಡೀನಿ ಅಂದ್ರೆ ಕಿಚನ್ ಒರೆಸ್ಕೊಂಡಿನಿ, ಇವೆಲ್ಲ ತೊಳ್ಕೊಂಡೀನಿ ರೀ. ಇದು ಮ್ಯಾಗಿಂದೆಲ್ಲ ತೊಳ್ಕೊಂಡಿನಿ, ಅದು ರ್ಯಾಕ್ ತೊಳ್ಕೊಂಡಿನಿ, ಇದು ಕಟ್ಟಿ ತೊಳ್ಕೊಂಡಿನಿ. ಫುಲ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡೀನಿ ರೀ. ಯಾಕೆ ಮನೆಯೆಲ್ಲ ಹಸನ ಇಡ್ಬೇಕು ನಮ್ಗೆ. ಇನ್ನೂ ಸಮಾಧಾನ ಆಗಿಲ್ಲ ರೀ. ಪೂರ್ತಿ ಏನು ಹಸನ ಆಗಿಲ್ಲ, ಇನ್ನೂ ಅರ್ಧಂಬರ್ಧ ಹಸನ ಆಗ್ಯದ. ಯಾಕಂದ್ರೆ ಮ್ಯಾಗಿಂದ ತೊಳ್ಕೊಂಡೀನಿ ರೀ. ತೆಳಗಿನ ಮನೆ ತೊಳ್ಕೊಬೇಕು. ಇದು ಫ್ರಿಜ್ ಮ್ಯಾಗಿನ ಕವರ್ ತೆಗಿನಿ, ಫ್ರಿಜ್ ಒರೆಸೀನಿ. ಇದಿಟ್ಟು ಕಸ ಹೊಡೆದೀನಿ. ಇನ್ನು ಇದಿಟ್ಟು ಪರ್ಚಿ ಒರೆಸ್ಬೇಕು, ಬಟ್ಟೆ ಮಡಚಬೇಕು. ಇವತ್ತು ಈಗಿನ ಕೆಲಸ ನೋಡಿರಿ ಇಷ್ಟೆಲ್ಲ ಮಾಡೀನಿ ರೀ. ಇದೆಲ್ಲ ಹೊರ ಭಾಳ ಗದಾಳಾಗಿತ್ತು ರೀ ಫ್ರೆಂಡ್ಸ್. ಇಲ್ಲೆಲ್ಲ ಹೊಲಸಾಗಿತ್ತು. ಹುಡುಗರು ಆಡ್ತಾವಲ್ಲ ರೀ. ಹಂಗಾಗಿ ಮತ್ತು ಇಲ್ಲಿ ಕಸ ಹೊಡೆದ, ಅಲ್ಲಿ ಕಚರ ತುಂಬಿಟ್ಟು ಎಲ್ಲ ಹೊಡೆದ. ಇದಿಟ್ಟು ನೀರು ಹೊಡಿಬೇಕ್ರಿ. ನಾ ಬಟ್ಟೆ ಬಾಂಡೆ ಅವ, ನಾ ಮಾಡೋ ಬಕ್ಕಳವ ಇಟ್ಟೆಲ್ಲ ಆಗ್ಯದ ನೋಡಿರಿ ಫ್ರೆಂಡ್ಸ್. ಇಷ್ಟ ತನಕ ಇಟ್ಟು ಮಾಡಿನೇ ಬಟ್ಟೆ ಮಡ್ಚಿಡ್ಬೇಕು ಇಲ್ಲಿವು. ಈಗ ಹಾಡ ಕೇಳ್ಕೋದು ಕೆಲಸ ಮಾಡ್ತೀನಿ. ಎಲ್ಲ ಕೆಲಸ ಅಲ್ರಿ. ಇಲ್ಲ ಯಾರ್ಗಡೆ ಫೋನೇ ಮಾತಾಡಬೇಕು. ಇಲ್ಲಾಂದ್ರೆ ಕೆಲಸ ಮಾಡೋಕೆ. ಇದ್ರಾಗ ಇನ್ನೊಂದು ಏನಂದ್ರೆ ಇದು ಯಜಮಾನ್ರ ಮೊಬೈಲ್ ಅದ ರೀ. ಅವ್ರ ಮೊಬೈಲ್ ಯಾರಿಗೆ ಫೋನ್ ಹಚ್ಚಪ್ಲೇ ಇಲ್ಲ. ನಂಬರ್ ಕೂಡ ಪ್ಲೇ, ಅವ್ರನ್ನ ಹೊಸ ನಂಬರ್ ಅದ. ಯಾರಿಗೆ ಕೂಡ ಪ್ಲೇ ಅದಕ್ಕೆ ಯಾರಿಗೆ ಹಚ್ಚಲ್ಲ. ಯಜಮಾನ್ರಿ ಹಿರೇಶ್ ಆಗ ಇಬ್ಬರು ನಂಬರ್ ಅದಾರ ಅದ್ರಾಗ. ಅವ್ರದ್ದು ಮೊಬೈಲ್, ನನ್ನ ಮೊಬೈಲ್ ಹಿರೇಶ್ ಒಯ್ದಾನ. ನಂದು ಮೊಬೈಲ್ ಅದು ನೋಡ್ರಿ, ಅದು ಹಿರೇಶ್ ಒಯ್ದಾನ ರೀ. ಯಾಕಂದ್ರೆ ಫೋನ್ ಇಲ್ಲ ರೀ. ಗುಲ್ಬರ್ಗ ಒಂದು ಏನೋ ಕಾಲೇಜ್ ಕೆಲಸ ಹೋಗ್ಯಾನ ಗುಲ್ಬರ್ಗಕ್ಕೆ. ನನ್ನ ಫೋನ್ ಅವ ಒಯ್ದಾನ. ಮತ್ತು ಇದು ನಮ್ಮ ಯಜಮಾನ್ ಹೊಸ ಮೊಬೈಲ್ ಅದ ರೀ. ಹೊಸ ಮೊಬೈಲ್ದಾಗೆ ನಾನು ID ಕ್ರಿಯೇಟ್ ಮಾಡೀನಿ ರೀ ಯೂಟ್ಯೂಬ್ದು. ಇದ್ರೊಳಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಹಿರೇಶ ಫೋನ್ ಬೇಕು ರೀ. ಅವ್ರಿಗೆ ಫೋನ್ ಇಸ್ಕೊಡ್ಬೇಕಾದ್ರೆ ಆಗಲ್ಲಾಗ್ಯದ ರೀ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇಲ್ಲರಿ. ಯಾಕಂದ್ರೆ ಗೊತ್ತಿದ್ದಿದ್ದಾರೆ ನಿಮ್ಗೆ ಒಂದು ಸ್ವಲ್ಪ ಅಡಿಸಿದ. ಹಾಗಾಗಿ ನಾನು ಇಸ್ಕೊಡ್ತೀನಿ ಅಂದ್ರೆ ಯಾವಾಗ ಇಸ್ಕೊಡ್ತಾರೆ ಗೊತ್ತಿಲ್ಲ. ತೆಲಿಲ್ಲ ಧೂಳಾಗ್ಯದ ನೋಡ್ರಿ. ಯಾಕಂದ್ರೆ ಅಲ್ಲೆಲ್ಲ ಕಸ ಹೊಡೆದ್ಬಿಟ್ಟು ಒಟ್ಟು ಧೂಳು ಆಗ್ಬಿಟ್ಟು ಅದ್ರ ಮಳೆ ಇರುತ್ತೆ. ನಾನೀಗ ತಿಳಿ ತೊಗೊತೀನಿ. ಅದಕ್ಕೆ ನನ್ನ ಮೊಬೈಲ್ ಇದಾನೆ ರೀ ಫ್ರೆಂಡ್ಸ. ಹಂಗಾಗಿ ಯಜಮಾನ್ರ ಮೊಬೈಲ್ ಇಟ್ಕೊಂಡು ಹೊಸ ಮೊಬೈಲ್, ಹಳೆ ಮೊಬೈಲ್ ಇಲ್ಲ ರೀ. ಅವ್ರು ಮೊನ್ನೆ ಹೊಸ ತೊಗೊಂಡ್ರೆ. ಅವ್ರು ಯೂಟ್ಯೂಬ್ ಸಲ ಅವ್ರು ಹೊಸ ಮೊಬೈಲ್ ತೊಗೊಂಡಾರಿ. ನಾನು ಆ ಸಲ ನಾ ಇಟ್ಕೊಂಡಿನಿ. ಅವನಿಗೆ ಅದು ಮೊಬೈಲ್ ಕೊಟ್ಟಿದ್ದೆ, ನಾ ಇಟ್ಕೊಂಡಿನಿ. ಇದ್ರೊಳಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದ್ರಾಗೆ ವೀಡಿಯೋ ಮಾಡ್ತೀನಿ. ಅದು ಸ್ಟ್ರಕ್ ಆಗತ್ತೆ ನನ್ನ ಫೋನ್. ಅದು ಅವ್ನು ಒಯ್ದಾನ ಅಂತ ಹೇಳಿ ಒಯ್ದಿಲ್ಲ ಅಂದ್ರೆ ಎಲ್ರಿ ಇಟ್ಕೊಳ್ರಿ. ಹಿಂಗೆ ರೀಲ್ಸ್ ಮಾಡಿತ್ತಂದ್ರೆ ರೀಲ್ಸ್ ಶಾರ್ಟ್ ವಿಡಿಯೋ ಮಾಡಿದೈತಿ ಇಟ್ಟು ಹೋಗ್ತಾರೆ ಯಜಮಾನ್ರ ಮೊಬೈಲ್ ಮನ್ಯಾಗ. ಅದ್ರಾಗೆ ಎಡಿಟ್ ಮಾಡಿ ಹಾಕ್ತೀನಿ ರೀ. ಹಂಗಾಗಿ ಈ ಫೋನಾಗ ಯಾರಿಗೆ ಮಾತಾಡಪ್ಲೇ ಇಲ್ಲ ರೀ. ಹಿರೇಶ ಯಜಮಾನ್ರಿಗೆ ಅಷ್ಟೇ ರೀ. ಯಾರಿಗೆ ಅವ್ರಿಗೆ ಫೋನ್ ಹಚ್ಚಿ ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ ರೀ. ಅದಕ್ಕೆ ಹಾಡು ಹಚ್ಚೋದು ಕೆಲಸ ಮಾಡತ್ತೀನಿ ರೀ. ಹಾಡ ಕೇಳ್ಕೊತ ಹಿರೇಶ್ ಹಚ್ತಾರೆ, ಯಜಮಾನ್ ಇಬ್ಬರೇ ಹಚ್ತಾರೆ ರೀ ಫ್ರೆಂಡ್ಸ. ಬರೀ ಇವತ್ತಿನ ಬ್ಲಾಗ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಇದು ಇಲ್ಲಿಗೆ ರಾಕ ಭಾಳ ಎಂತಿ ಆಗಿಬಿಡ್ತದೆ. ಮಾತಾಡೋಕೆ ಹೋದ್ರೆ ಬಕ್ಕಳು ಎಂತಿ ಆಗ್ತದೆ ರೀ. ಇದು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ ರೀ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತೀವಿ ಅನ್ಸದ್ದಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಇದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮ ಫ್ಯಾಮಿಲಿ ರೀ. ಈಗ ರೀ ಈ ಕುಡಿಯೋ ನೀರು ತುಂಬಲಿಕತ್ತಿ ನೋಡ್ರಿ. ಇಲ್ಲಿ ಇದ್ರಲ್ಲಿ ಈ ಕುಡಿಯೋ ನೀರು ತುಂಬಲ್ಲ ರೀ. ಮುಂದಿನ ಕೆಲಸ ನಮ್ಮ ಅದನ್ನು ಒಂದು ಬಾದ್ಲಿ ಬಟ್ಟೆ ಅವರೇನ ಇನ್ನೂ ಆಚೆ ಕಡೆ ಬಟ್ಟೆನ ಇಲ್ಲಿ ಬಚ್ಚಲಾಗ ಬಟ್ಟೆ ಅವ ಭಾಳ ಅವರಿ ಬಟ್ಟೆಗಳು ಫ್ರೆಂಡ್ಸ. ಇದು ಭಾಂಡೆ ತಿಕ್ಕವ ಎಲ್ಲ ತಿಕ್ಕವ. ಇಷ್ಟು ಕುಡಿಯೋ ನೀರು ತುಂಬಿ ಮತ್ತು ಮುಂದಿನ ಬ್ಲಾಗ್ಗಳಿಗೆ ಏನಾಗುತ್ತಾ ಏನಿಲ್ಲ ಮುಂದಿನ ಬ್ಲಾಗ್ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಮುಂದಿನ ಬ್ಲಾಗ್ಗಳಾಗ ಅದೇ ಕಂಟಿನ್ಯೂ ಮಾಡ್ತೀನಿ. ಮುಂದಿನ ಬ್ಲಾಗ್ಗಳಾಗ ನೀರು ತುಂಬೋದೇ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ. ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ. ಬಾಯಿ ರೀ. ಯಾಕೋ ಕತ್ತಲು ಬತ್ತೀರಿ. ಬಾಯಿ ರೀ ಫ್ರೆಂಡ್ಸ್.